ಕಂಬಳಗಳಿಗೆ ಉತ್ತರ 30 ವರ್ಷಗಳಿಂದ ಆದಂತ ಬಂಟ್ವಾಳದ ಕಂಬಳಕ್ಕಿಲ್ಲ, ಇನ್ನು ಕೆಲವಾರು ಕಂಬಳಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಂಬಳಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕನ್ನಡದವರ ಹಾಗೂ ಉಡುಪಿ ಜಿಲ್ಲೆಯವರ ಅಭಿಮಾನ ನೋಡಿ ಎಲ್ಲರಿಗೂ ಸಂತೋಷ ಆಗ್ತದೆ. ಅಶೋಕ್ ರೈ ಅವರು ಒಮ್ಮೆಲ್ಲ 10 ಬಾರಿ ನನಗೆ ಈ ವಿಷಯವಾಗಿ ಮಾತನಾಡಿದ್ದಾರೆ. ಅವರು ಅಷ್ಟೇ ಬಿಡಲಿಲ್ಲ, ಮತ್ತು ಹೋಗಿ ಸ್ಪೀಕರ್ ಕಡೆಯಿಂದ ಮಾತಾಡಿಸಿ ನೀವು ಇದು 10ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ, ಅದನ್ನು 20ಕ್ಕೆ ಏರಿಸಬೇಕು ಅಂಥೇಳಿ ಒತ್ತಾಯನೂ ಮಾಡಿಸಿದರು. ತಮ್ಮೆಲ್ಲರದು ಅದೇ ರೀತಿಯಾಗಿರ್ತಕ್ಕಂಥ ಇಚ್ಛೆ ಇತ್ತು. ಈಗಾಗಲೇ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ, 20 ಕಂಬಳಗಳಿಗೆ ನಾವು ತಲಾ 5 ಲಕ್ಷ ರೂಪಾಯಿ ಅಂತೇಳಿ ಮಂಜೂರಿ ಮಾಡಬೇಕು ಅಂತೇಳಿ. ಹಾಗೂ ಒಂದು ಸೆಕೆಂಡ್ ಅಧ್ಯಕ್ಷರ 23 ಕಂಬಳ ಇದರ ಬಗ್ಗೆ ಈ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಆರ್ಥಿಕ ಇಲಾಖೆಗೆ ಕಡತ ಕಳಿಸಿದ್ದೇವೆ. ಆ 20 ನಾವೇನು ರೆಕಮೆಂಡ್ ಮಾಡಿದ್ದೀವಿ 20ಕ್ಕೂ ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ಪ್ರಯಾರಿಟಿ ಯಾವ್ದು ಕೊಡಬೇಕು? ಈಗ ಸುನಿಲ್ ಕುಮಾರ್ ಅವರ ಅಧ್ಯಕ್ಷ ಇದ್ದದ್ದನ್ನು ಬಿಟ್ಟು ಮತ್ತೊಬ್ಬರಿಗೆ ಬೇಕಾದ್ರೆ ಕೊಡೋಣ ಅಂತ. ಆದರೆ ಇರುವ ಅರ್ಜಿ ನಿಮ್ಮ 20 ಅಂಥದ್ರೊಳಗೆ 20ಕ್ಕೂ 23 ಅಧ್ಯಕ್ಷರೇ, ಒಂದು ವೇಳೆ ತಾವು ಒಪ್ಪೋದಾದರೆ ಅಧ್ಯಕ್ಷರು ಮತ್ತೆ ಹೇಳ್ತಾ ಇದ್ದಾರೆ ಅದು 23 ಆಗಬೇಕು ಅಂತೇಳಿ 23 ಕಂಬಳಗಳಿಗೆ ತಲಾ 5 ಲಕ್ಷ ರೂಪಾಯಿದಂತೆ ಕೊಡ್ತೀವಿ. ಓಕೆ, ಇಡೀ ನಮ್ಮ ಕಮಲ ಪ್ರೇಮ ಧನ್ಯವಾದಗಳು. ಒಂದು ಮತ್ತು ನಮ್ಮ ಜನವರಿ 10ಕ್ಕೆ ನಮ್ಮ ಕಮಲ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಬರಬೇಕು. ಕಳೆದ ಬಾರಿ ಕೂಡ ಮಾನ್ಯ ಮಂತ್ರಿಗಳು 23 ಕಂಬಳಗಳಿಗೆ ಕೊಡ್ತೀನಿ ಅಂತ ಸದನದಲ್ಲಿ ಹೇಳಿದ್ದಾರೆ. ಆನಂತರ ಕೊಟ್ಟಿರುವಂಥದ್ದು 10. ತಾವುಗಳು ಮುಖ್ಯಮಂತ್ರಿಯವರು ಇದ್ದಾರೆ, ದಯಮಾಡಿ ಇದನ್ನು ಬಜೆಟ್ ಅಲ್ಲಿ ಸೇರಿಸುವ ಮುಖಾಂತರ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿ 23 ಕಂಬಳಗಳಿಗೆ ಕೊಡುವಾಗೆ ಆಗಬೇಕು ಅಧ್ಯಕ್ಷರೇ. ಹೇಳಿದ್ರಲ್ಲ ಕೊಡ್ತೇವೆ ಅಂತ ಹೇಳಿ ಗೋಪಾಲ ಯಾಕೆ